ಜನತೆಯ ಪೋಷಣೆಗೆ ಪ್ರಭು ನಿನ್ನ ಕರೆದಿಹರು. ದಮನಿತ ಕೊರಳಿನ ಧ್ವನಿಯಾಗಲು ನಿನ್ನೊಳಗೆ ಮಾತಾದರು. ಶೋಷಿತ ಜನತೆಯ ಪೋಷಣೆಗೆ ಪ್ರಭು ನಿನ್ನ ಕರೆದಿಹರು. ದಮನಿತ ಕೊರಳಿನ ಧ್ವನಿಯಾಗಲು ನಿನ್ನೊಳಗೆ ಮಾತಾದರು. ನನ್ನ ಚಿಂತನೆ ಶ್ರಮವಾಗಲು, ನನ್ನ ಪ್ರಾರ್ಥನೆ ಧ್ವನಿಯಾಗಲು, ನನ್ನ ಆತ್ಮಕ್ಕೆ ಚಿತ್ತೈಸಿ ಬಾ, ನೀನು ಬಾ. ಬಾ ನನ್ನೊಳಗಿರ ಬಾ, ಬಾ ನನ್ನೊಡ ನುಡಿ ಬಾ, ಬಾ ನನ್ನ ಆತ್ಮಾಗ ಬಾ, ನನ್ನಲ್ಲಿ ನೀನಾಗು ಬಾ. ನಗುವಿನ ಹೊನಲು, ಪ್ರೀತಿಯ ಸ್ಪರ್ಶ, ದೇವರ ಕರುಣೆಯ ಬೆಳಕು. ಇಂದು ನಮ್ಮ ಬದುಕಿನಲ್ಲಿ ಪವಿತ್ರವಾದ ಕ್ಷಣ, ಯೇಸುವನ್ನು ಸ್ವೀಕರಿಸಿದ ಪವಿತ್ರ ದಿನ. ಗುಡ್ ಆಫ್ಟರ್ನೂನ್ ಟು ಎವ್ರಿ ಒನ್ ಮೈ ಡಿಯರ್ ಫ್ರೆಂಡ್ಸ್, ಆ್ಯಂಡ್ ಐ ವೆಲ್ಕಮ್ ಟು ದಿಸ್ ಗ್ಯಾದರಿಂಗ್. ಸರ್ವರಿಗೂ ನನ್ನ ಶುಭ ನಮನಗಳು. ಆರ್ ಯು ಎಕ್ಸೈಟೆಡ್? ಐ ಟು ಆಮ್ ಎಕ್ಸೈಟೆಡ್. ನಾನು ತುಂಬ ಸಂತೋಷವಾಗಿದ್ದೇನೆ, ನೀವು ಕೂಡ ತುಂಬ ಸಂತೋಷದಿಂದ ಇದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಓಕೆ, ಇಂದು ನಮ್ಮ ಕೇಂದ್ರ ಬಂಧುವಾದ ಆ್ಯಡನ್ ರಾಯ್ ಅವರ ಜೀವನದಲ್ಲಿ ಮರೆಯಲಾಗದ ಅರ್ಥಪೂರ್ಣವಾದ ಆಶೀರ್ವಾದಪೂರ್ಣವಾದ ದಿನವನ್ನು ಆಚರಿಸುತ್ತಿದ್ದಾರೆ. ಇಂದು ಅವರು ಯೇಸು ಸ್ವಾಮಿಯನ್ನು ಪ್ರಪ್ರಥಮವಾಗಿ ಅವರ ಹೃದಯದಲ್ಲಿ ಸ್ವೀಕರಿಸಿದ ದಿನವನ್ನು ಮಹತ್ತರದಿಂದ ಆಚರಿಸಲು ಸಿದ್ಧರಾಗಿದ್ದಾರೆ. ಆ ಸಂತೋಷವನ್ನು ನಮ್ಮೊಡನೆ ಹಂಚಿಕೊಳ್ಳಲು ಸಿದ್ಧರಿರುವಾಗ ಅವರನ್ನು ಈ ಸುಂದರವಾದ ವೇದಿಕೆಗೆ ಬರಮಾಡಿಕೊಳ್ಳೋಣ. ಐ ವೆಲ್ಕಮ್ ಆ್ಯಡನ್ ರಾಯ್ ಅಲಾಂಗ್ ವಿತ್ ಹಿಸ್ ಪೇರೆಂಟ್ಸ್, ಮಿಸ್ಟರ್ ಬಾಲರಾಜ್, ಮಿಸಸ್ ಸ್ಮಿತಾ, ಆ್ಯಂಡ್ ಗಾಡ್ ಪೇರೆಂಟ್ಸ್ ಸಚಿತ್ ಮಿನೇಜಸ್. ಇನ್ ದಿ ಆಬ್ಸೆನ್ಸ್ ಆಫ್ ಲೇಟ್ ಲೂಸಿ ಮಿನೇಜಸ್, ಸಿಸ್ಟರ್ ಅಶ್ವಿತಾ ಮಿನೇಜಸ್ ಬಿಫೋರ್ ಯು, ಆ್ಯಂಡ್ ಕುಟುಂಬದ ಹಿರಿಯರಾದ ಎಲಿಯಾಸ್ ಮಿನೇಜಸ್ ಮತ್ತು ಜೋಸೆಫ್. I request Tina, Reena, Christina to welcome the guest onto the stage with a dance and mark this beautiful program with a special more blessings and joyfulness. Okay, 1, 2, 3, start. Theo ready, start. Healing by eyes. Theo G gangster. I love to the passion, to viral sensation, representing nation. Pannakre hazar. It is saadi simple, tari this the stylish. Tuja samor fiki baby Billy. Eilish to the diamond. Tuja saati kai, pan tuja nakare hype, and I like it. To the nose pin, earring, eyelashes bling bling. Highlight of blush on a lipstick, pink pink. Eva jigar, jane jigar, chammak challo mein tuja king. Jadoo mantar, ha mantar, tuja swag OG. Let us encourage them with a big applause as they march towards the beautiful stage that is allotted to them. Continue with your applause.
خوش فصله يا اخي تفوز تفوز والله خوش رقص. The sun comes up, it's a new day dawning. It's time to sing your song again. Whatever may pass and whatever lies before me. Let me be singing when the evening comes. Bless the Lord, oh my soul, oh my soul. Worship His holy name. Sing like never before, oh my soul. I'll worship Your holy name. You're rich in love and you're slow to anger. Your name is great and your heart is kind. For all your goodness I will keep on singing. 10,000 reasons for my heart to find. Bless the Lord, oh my soul, oh my soul. Worship His holy name. Sing like never before, oh my soul. I'll worship Your holy name. ತಂದೆ ತಾಯಿಯಾದ ಸ್ಮಿತಾ ಮಿನೇಜಸ್ ಮತ್ತು ಬಾಲರಾಜ್, ಕುಟುಂಬದ ಹಿರಿಯರಾದ ಎಲಿಯಸ್ ಮಿನೇಜಸ್ ಮತ್ತು ಸಚಿತ್ ಮಿನೇಜಸ್, ಮಿಸ್ಟರ್ ಜೋಸೆಫ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಅತಿಥಿ ದೇವೋ ಭವ ಎನ್ನುವ ಸುಂದರ ಸಂಸ್ಕೃತಿಯನ್ನು ಪಾಲಿಸುವ ನಾವು ಇಂದು ನಮ್ಮ ಈ ಪವಿತ್ರ ಸಂಭ್ರಮವನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸಲು ಆಗಮಿಸಿದ ಗೌರವಾನ್ವಿತ ಸಿಸ್ಟರ್ಸ್, ಪೇರೆಂಟ್ಸ್ ಮತ್ತು ಬಂಧು ಮಿತ್ರರು, ನೆಂಟರಿಷ್ಟರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಿಮ್ಮ ಅಮೂಲ್ಯ ಸಾನ್ನಿಧ್ಯ ನಮ್ಮ ಈ ಮಗುವಿನ ಸಂತೋಷವನ್ನು ಹೆಚ್ಚಿಸಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಿದೆ. I welcome distinguished guests, sisters, relatives and friends to this beautiful and colorful celebration. Let us give a big applause for ourselves and the family who is celebrating the Holy Communion. Give a big applause. Good. Hadan, how are you? Are you fine? Yes, I am fine. Are you happy today? Yes, I am happy. What is the reason that you are happy? I am happy because I received Jesus. ವೆರಿ ಗುಡ್. ಹ್ಯಾಡನ್ ಹೇಗೆ ಕಾಣ್ತಿದ್ದಾನೆ? ಹೇಗೆ ಕಾಣ್ತಿದ್ದಾನೆ? ಓನ್ಲಿ ಸೂಪರ್, ನಾಟ್ ಹೀರೋ? ಎಸ್, he looks like a hero, but for me he looks like an angel in heaven today in a special way. So, okay, with our hero we have blessed parents, elders of the house and grandparents. ದೇವರ ಕೃಪೆಯಿಂದ ಇಂದು ನಾವು ಈ ಸಂತೋಷದ ಕ್ಷಣದಲ್ಲಿ ಒಂದಾಗಿ ಸೇರಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಮನೆಯ ಹಿರಿಯರಾದ ಎಲಿಯಸ್ ಮಿನೇಜಸ್ ಮತ್ತು ಜೋಸೆಫ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅವರ ಪ್ರಾರ್ಥನೆ, ಆಶೀರ್ವಾದ ಮತ್ತು ಜೀವನದ ಅನುಭವ ನಮಗೆಲ್ಲರಿಗೂ ದಾರಿದೀಪವಾಗಿದೆ. ಮೊಮ್ಮಗನನ್ನು ನೋಡುವಾಗ ಅವರಿಗೊಂದು ಥರ ಸಂತೋಷ. ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡುವುದು, ಜೋಕ್ ಮಾಡೋದು, ಅದನ್ನೆಲ್ಲ ನೋಡ್ತಾ ಇದ್ದರೆ ಅವರ ಮಧ್ಯೆ ತುಂಬ ತುಂಬ ಸಂತೋಷದ ಸಂಬಂಧ ಉಂಟಂತ ನನಗೆನಿಸಿತು. ಈ ಕಾರ್ಯಕ್ರಮದಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಮತ್ತು ಅವರು ನಮ್ಮ ಜೊತೆಗಿರುವಾಗ ಅವರನ್ನು ಕೈ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಸದಾ ರಕ್ಷಾ ಕವಚದಂತೆ ಇರುವ ತಂದೆ ತಾಯಿಯವರು ಕೂಡ ತುಂಬ ಸುಂದರವಾಗಿ ಕಾಣುತ್ತಿದ್ದಾರೆ. ಎಮ್ ಐ ರೈಟ್? ಅದೇ ಲುಕ್ ಬ್ಯೂಟಿಫುಲ್. ಎಸ್, ಈ ದಿನವನ್ನು ಅವರು ಯಶಸ್ವಿಗೊಳಿಸಲು ತುಂಬ ದಿನಗಳಿಂದ ಶ್ರಮಿಸುತ್ತಿದ್ದಾರೆ. ಎಲ್ಲ ಚಿಂತೆಗಳಿದ್ದರೂ ಅದನ್ನೆಲ್ಲ ಬದಿಗೊತ್ತಿ ನಮ್ಮೊಡನೆ ನಮ್ಮ ಮುಂದೆ ತುಂಬ ಸಂತೋಷದಿಂದ ಇದ್ದಾರೆ. ತಂದೆ ಮಿಸ್ಟರ್ ಬಾಲರಾಜ್ ಮತ್ತು ತಾಯಿ ಮಿಸಸ್ ಸ್ಮಿತಾ, ನಿಮ್ಮೆಲ್ಲರಿಗೂ
ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುವಾಗ ಅವರನ್ನು ಕೂಡ ಕೈ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಆಡನ್ ರಾಯ್ ಮುಂದೆ ಹೋಗುವಾಗ, ಹಿಂದೆ ಸರಿಯುವಾಗ ಎಡವಿ ಬೀಳದಂತೆ ಅವರನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಬೆಳೆಸುವ ಜವಾಬ್ದಾರಿಯನ್ನು ಹೊತ್ತ ನಮ್ಮ ಜ್ಞಾನ ತಂದೆ ತಾಯಿ ಮಿಸ್ಟರ್ ಸಚಿತ್ ಮಿನೇಜಸ್ ಮತ್ತು ಲೇಟ್ ಲೂಸಿ ಮಿನೇಜಸ್ ಅವರ ಅನುಪಸ್ಥಿತಿಯಲ್ಲಿ ನಾನಿದ್ದೇನೆ, ಸಿಸ್ಟರ್ ಅಶ್ವಿತಾ ಮಿನೇಜಸ್. ಇವತ್ತು ನೋಡಿ ನಮ್ಮ ಜ್ಞಾನ ತಂದೆ ತಾಯಿ ಕೂಡ ಚೆನ್ನಾಗಿ ಕಾಣಿಸ್ತಿದ್ದಾರಲ್ವಾ, ಇನ್ಕ್ಲೂಡಿಂಗ್ ಮೀ. ಐ ಹ್ಯಾವ್ ನಾಟ್ ಪುಟ್ ದ ಮೇಕಪ್ ಬಟ್ ಐ ಲುಕ್ ಎಸ್. ಅವನನ್ನು ಕೂಡ ನಿಮ್ಮ ಕೈ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಎಸ್, ಲೇಟ್ ಲೂಸಿ ಮಿನೇಜಸ್, ಮಿಸ್ಟರ್ ಡೇವಿಡ್ ಮತ್ತು ಮಿಸಸ್ ಮೇರಿ ಫಾತಿಮಾ ಕುಟುಂಬದ ದೀಪಗಳು ಆರಿ ಹೋಗಿ ವರ್ಷಗಳು ಕಳೆದವು. ಕುಟುಂಬದ ಹಿರಿಯರು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರು. ಇಂದು ನಮ್ಮೊಡನೆ ಇಲ್ಲದಿರುವುದು ಮನಸ್ಸಿಗೆ ತುಂಬ ದುಃಖಕರವಾಗಿದೆ. ಒಂದು ನಿಮಿಷಗಳ ಕಾಲ ಅವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಮೌನದಿಂದ ಪ್ರಾರ್ಥಿಸೋಣ. ಎಸ್, ಓಕೆ. ಮತ್ತೊಮ್ಮೆ ವೇದಿಕೆ ಮೇಲಿರುವ ಎಲ್ಲರನ್ನು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಎಸ್, ಪ್ರೀತಿಯುಳ್ಳ ದೇವರ ಸಾನ್ನಿಧ್ಯದಲ್ಲಿ ಸಂತೋಷ ಮತ್ತು ಕೃತಜ್ಞತೆಯಿಂದ ನಮ್ಮ ಹೃದಯಗಳು ತುಂಬಿವೆ. ಆಡನ್ ರಾಯ್ ಮೊದಲ ಬಾರಿಗೆ ಏಸು ಭೂಲೋಕದ ಒಡೆಯರನ್ನು ತನ್ನ ಹೃದಯದಲ್ಲಿ ಸ್ವೀಕರಿಸಿದ ಮಧುರ ಕ್ಷಣಗಳನ್ನು ಸಂಭ್ರಮಿಸುತ್ತಿರುವಾಗ ನಾವೆಲ್ಲರೂ ಆಡನ್ ತನ್ನ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಬೆಳೆಯಲಿ ಎಂದು ಪ್ರಾರ್ಥಿಸೋಣ. ತಾವೆಲ್ಲರೂ ಒಮ್ಮನಸ್ಸಿನಿಂದ ಈ ಚಿಕ್ಕ ಪ್ರಾರ್ಥನಾ ವಿಧಿಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸುತ್ತೇನೆ. ಮಿಸಸ್ ರಾವಿ ಮಿನೇಜಸ್, ಮಿಸಸ್ ಫ್ಲಾಸಿ ಮಿನೇಜಸ್, I request onto the stage to lead a prayer, and also Sumati. ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಿ. ಪರಲೋಕ ತಂದೆಯೇ, ಈ ಪವಿತ್ರ ದಿನದಲ್ಲಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಸೇರಿದ್ದೇವೆ. ನೀವು ನಮಗೆ ನೀಡಿದ ಕೃಪೆಗೆ ಧನ್ಯವಾದಗಳು. ಆಡನ್ ರಾಯ್ ಇಂದು ಮೊದಲನೇ ಬಾರಿಗೆ ನಿಮ್ಮ ಪವಿತ್ರ ದೇಹ ಹಾಗೂ ರಕ್ತವನ್ನು ಸ್ವೀಕರಿಸಿ ನಿಮ್ಮಲ್ಲಿ ಒಂದಾಗಿದ್ದಾರೆ. ಇವನನ್ನು ನಿಮ್ಮ ಕೃಪೆಯಿಂದ ತುಂಬಿ ಸದಾ ನಿಮ್ಮ ಪ್ರೀತಿಯಲ್ಲಿ ನಡೆಯುವಂತೆ ಕಾಪಾಡಿರಿ. ಈಗ ದೇವರ ವಾಕ್ಯವನ್ನು ಆಲಿಸೋಣ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದನು. ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ದೇವರ ಶುಭ ಸಂದೇಶವಿದು.
ಈ ವಾಕ್ಯದಲ್ಲಿ ಯೇಸು ತಾವೇ ಹೇಳುತ್ತಾರೆ, ನಾನು ಜೀವನದ ಆಹಾರ. ಇದು ಕೇವಲ ಸಾಮಾನ್ಯ ಆಹಾರವಲ್ಲ. ನಾವು ತಿನ್ನುವ ಆಹಾರ ನಮ್ಮ ದೇಹದ ಶಕ್ತಿ ಕೊಡುತ್ತದೆ, ಆದರೆ ಯೇಸು ನಮ್ಮ ಜೀವನದ ಆಹಾರ ನಮ್ಮ ಆತ್ಮಕ್ಕೆ ಶಾಂತಿ ಕೊಡುತ್ತದೆ ಹಾಗೂ ಶಕ್ತಿ ಕೊಡುತ್ತದೆ. ಯೇಸುವನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸುವುದೆಂದರೆ ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸುವುದು, ನಮ್ಮ ಜೀವನವನ್ನು ಅವರಿಗೆ ಒಪ್ಪಿಸುವುದು, ಅವರೊಂದಿಗೆ ಸಂಬಂಧವನ್ನು ಬೆಳೆಸುವುದು. ಇಂದು ಆ್ಯಡನ್ ರಾಯ್ ಈ ಪವಿತ್ರ ಪರಮಪ್ರಸಾದದ ಮೂಲಕ ದೇವರ ಪ್ರೀತಿಯನ್ನು ಅನುಭವಿಸುವಾಗ ಅವನಿಗೆ ಬೇಕಾದ ಎಲ್ಲ ಕೃಪಾ ಆಶೀರ್ವಾದಗಳನ್ನು ದಯಪಾಲಿಸಿ ಆತನ ಹೃದಯವನ್ನು ಯೇಸುವಿಗಾಗಿ ಸಮರ್ಪಿಸಲು ಹಾಗೂ ಈ ಹೃದಯ ಎಂಬ ಪುಟ್ಟ ಮನೆಯಲ್ಲಿ ಸದಾ ಯೇಸು ವಾಸಿಸಲಿ, ಬೆಳಕನ್ನು ತುಂಬಲಿ, ಪ್ರೀತಿಯ ಹಾಗೂ ಶಾಂತಿಯ ವಾತಾವರಣ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇನೆ. ಯೇಸು ನಮ್ಮ ಮಧ್ಯೆ ಇರುವ ಈ ಪವಿತ್ರ ಕ್ಷಣದಲ್ಲಿ ವಿಶ್ವಾಸದಿಂದ ನಮ್ಮ ಮನಗಳನ್ನು ದೇವರಿಗೆ ಅರ್ಪಿಸೋಣ. ನಿಮ್ಮ ಉತ್ತರ: ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಸಭೆಯು ವಿಶ್ವದಾದ್ಯಂತ ಶಾಂತಿ, ಪ್ರೀತಿ ಹಾಗೂ ಸೇವೆಯ ಚಿಹ್ನೆಯಾಗಿರಲಿ. ಎಲ್ಲರೂ ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಕ್ರಿಸ್ತನ ಪ್ರೀತಿಯ ಸಾಕ್ಷಿಯಾಗಿರಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ಇಂದು ಯೇಸುವನ್ನು ತನ್ನ ಹೃದಯದಲ್ಲಿ ಸ್ವೀಕರಿಸಿದ ಆ್ಯಡನ್ ರಾಯ್ ಸದಾ ದೇವರ ಪ್ರೀತಿಯಲ್ಲಿ ಬೆಳೆಯಲಿ, ಯೇಸುವಿನ ಸ್ನೇಹದಲ್ಲಿ ನಿಷ್ಠೆಯಿಂದ ಉಳಿಯಲಿ. ನಿಮ್ಮ ಕೃಪೆ ಈ ಮಗನ ಜೀವನದಲ್ಲಿ ಫಲ ನೀಡಿರಿ. ಪ್ರಾರ್ಥನೆ ಮತ್ತು ಒಳ್ಳೆಯ ಮೌಲ್ಯಗಳಿಂದ ಬೆಳೆಯುವಂತೆ ನಿಮ್ಮ ವರವನ್ನು ನೀಡಿರಿ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಆ್ಯಡನ್ ರಾಯ್ರವರ ಪೋಷಕರನ್ನು ಆಶೀರ್ವದಿಸಿರಿ. ತಮ್ಮ ಮಗನನ್ನು ನಂಬಿಕೆ, ಪ್ರೀತಿಯಿಂದ ಬೆಳೆಸಲು ಜ್ಞಾನ ಮತ್ತು ಶಕ್ತಿ ನೀಡಿರಿ. ಈ ಸಮಯದಲ್ಲಿ ಸದಾ ಪ್ರೀತಿ, ಸಹನೆ ಮತ್ತು ಪರಸ್ಪರ ಗೌರವ ನೆಲೆಸಲಿ. ಯೇಸುವಿನ ಸನ್ನಿಧಿ ಇವರ ಮನೆಯಲ್ಲಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇವೆ. ಎಲ್ಲ ರೋಗಿಗಳು ಹಾಗೂ ದುಃಖಿತರಿಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ಅವರಿಗೆ ಸಾಂತ್ವನ, ಆಶ್ರಯ ಮತ್ತು ನೆರವು ನೀಡಲಿ. ಒಂಟಿತನ ಮತ್ತು ನೋವಿನಲ್ಲಿ ಇರುವವರು ದೇವರ ಸನ್ನಿಧಿಯನ್ನು ಅನುಭವಿಸಿ ಶಾಂತಿ ಹೊಂದಲಿ ಎಂದು ಪ್ರಾರ್ಥಿಸೋಣ. ಪ್ರಾರ್ಥನೆಯನ್ನು ಇಲ್ಲಿ ನೆರೆದಿರುವ ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ಒಂದೇ ದೇಹವಾದ ಕ್ರಿಸ್ತನಲ್ಲಿ ಏಕತೆಯನ್ನು ಹೊಂದಿ ಪ್ರೀತಿ ಮತ್ತು ಸಹೋದರತ್ವದಲ್ಲಿ ಬೆಳೆಯಲು ದೇವರ ಆಶೀರ್ವಾದವನ್ನು ಪ್ರಾರ್ಥಿಸೋಣ. ಪರಮಪ್ರಸಾದದಲ್ಲಿರುವ ತಂದೆಯೇ, ಪ್ರಾರ್ಥನಾ ವಿಧಿಯಲ್ಲಿ ನಾವು ಒಂದಾಗಿ ಸೇರಿ ನಿಮ್ಮನ್ನು ಸ್ತುತಿಸುವ ಭಾಗ್ಯವನ್ನು ನಮಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಸಂಭ್ರಮದ ಸಂತೋಷವನ್ನು ಅನುಭವಿಸುವ ಆ್ಯಡನ್ ರಾಯ್ರವರನ್ನು ಸದಾ ನಿಮ್ಮ ಪ್ರೀತಿಯಲ್ಲಿ ಬೆಳೆಯುವಂತೆ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿಯನ್ನು ತನ್ನ ಜೀವನದಲ್ಲಿ ಪ್ರತಿಬಿಂಬಿಸುವಂತೆ ಸಹಾಯ ಮಾಡಿರಿ. ನಿಮ್ಮ ಕೃಪೆಯಲ್ಲಿ ಸದಾ ನಡೆಯುವಂತೆ ಅವನನ್ನು ಹರಸಿರಿ ಹಾಗೂ ನಮ್ಮೆಲ್ಲರ ಜೀವನದಲ್ಲಿ ನಿಮ್ಮ ಶಾಂತಿ ಮತ್ತು ಸಮಾಧಾನ ತುಂಬಿರಲಿ, ಸಂತೋಷ ತುಂಬಿರಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಾರ್ಥನೆ ವಿಧಿಯನ್ನು ನಡೆಸಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕ್ಷಣ ಅತಿ ಅಮೂಲ್ಯವಾದುದು. ದೇವರ ಆಶೀರ್ವಾದವನ್ನು ನಮ್ಮ ಮಗುವಿಗೆ ನೀಡುವಂಥದ್ದು. ಮೊದಲಿಗೆ ಕುಟುಂಬದ ಹಿರಿಯರಾದ
ಮಿಸ್ಟರ್ ಜೋಸೆಫ್ ಮತ್ತು ಮಿಸ್ಟರ್ ಎಲಿಯಸ್ ಅವರು ನೀಡುವರು. ನಂತರ ತಂದೆ ತಾಯಿ ಆಶೀರ್ವಾದ ನೀಡುವರು. ತದನಂತರ ಜ್ಞಾನ ತಂದೆ ತಾಯಿ, ಅನಂತರ ಕುಟುಂಬದ ಹಿರಿಯರು ಮುಂದೆ ಬಂದು ದೇವರ ಆಶೀರ್ವಾದವನ್ನು ನೀಡಬೇಕಾಗಿ ವಿನಂತಿ. There shall be showers of blessings. This is the promise of love. There shall be seasons refreshing, sent from the Savior above. Showers of blessings, showers of blessing we need. Mercy drops round us are falling, but for the showers we plead. Showers of blessing, showers of blessing we need. Mercy drops round us are falling, but for the showers we plead. There shall be showers of blessings, send them upon us, O Lord. Grant to us now a refreshing, come and now honor thy word. Showers of blessings, showers of blessing we need. Mercy drops round us are falling, but for the showers we plead. Showers of blessings, showers of blessing we need. Mercy drops round us are falling, but for the showers we plead. ಓಕೆ, ನೀವೆಲ್ಲರೂ ಒಂದು ನಿಮಿಷ ನಿಮ್ಮ ಬಲಗೈಯನ್ನು ಚಾಚಿ ಒಂದು ನಮ್ಮ ಮಗುವಿಗೆ ದೊಡ್ಡದಾದ ಒಂದು ದೇವರ ಆಶೀರ್ವಾದವನ್ನು ಕೊಡಬೇಕೆಂದು ವಿನಂತಿಸುತ್ತೇನೆ. ನಿಮ್ಮೆಲ್ಲರ ಬಲಗೈಯನ್ನು ಚಾಚಿ. ಎಸ್, ಲವರ್ your hands. ಥ್ಯಾಂಕ್ ಯು. ನಿಮಗೆಲ್ಲರಿಗೊಂದು ಆಶ್ಚರ್ಯಕರ ಸಂಗತಿ ಇದೆ. ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ಬಿ ಸೀಟೆಡ್ ಆ್ಯಂಡ್ ಐ ಲೈಕ್ ಟು ನೋ ಹೂ ಆಲ್ ಆರ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಸೆಲ್ಫಿ. ಯಾರಿಗೆಲ್ಲ ಸೆಲ್ಫಿ ತೆಗಿಲಿಕ್ಕೆ ಇಷ್ಟ ಉಂಟು? ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಸೆಲ್ಫಿ? ನೋ ಒನ್ ಇನ್ ದ ಕ್ರೌಡ್? ನೋ ಯಂಗ್ಸ್ಟರ್ಸ್? ನೋ ಫ್ರಮ್ ದ ಕ್ರೌಡ್? ಎನಿಬಡಿ ಇಸ್? Please come, please come, please come. No? Anybody is there to take the selfie fast? Make it faster? No. Sha, you have lost the game. We'll go for second game. Very easiest. Just take out your mobiles. ನಿಮ್ಮ ಮೊಬೈಲ್ಗಳನ್ನು ತೆಗೀರಿ. Take out your mobiles. I do not know how many of you are worried about your charging of your mobiles. Just see, anybody has got less than 30% of charge in your mobile? 30ರಿಂದ ಕೆಳಗಡೆ ಬ್ಯಾಟ್ರಿ ಇದೆಯಾ, ಚಾರ್ಜ್ ಇದೆಯಾ? ಯಾರಿಗೆ? ಯಾರಾದರೂ ಇದ್ದಾರಾ? Less than 30 charge in your mobiles. No? Oh, you have. Yes, come forward. Yes, yes. Lata of the family, please come forward. We have to check. Yeah. Yes, she has got 18%. Give her a round of applause.
In the crowd, she has been a wonderful. Yes. Wait, we have a surprise. At least looking at this, I think you will be getting energized to play the next games, I suppose. Yes, congratulations, Lata. Upcoming game. Do you all celebrate your birthdays? ನಿಮ್ಮ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀರಾ ಎಲ್ಲರೂ? Do you know? Okay, if you are sure of your birthday months, I have a surprise here. I'll ask today our special Adam Roy, who is celebrating his Holy Communion, to pick up the chits. Kindly, all of you stand once so that you get an energy. Yes, whenever he picks up a chit and whichever month comes, you will be sitting. Okay, who remains at the last will be the winners. ನಮ್ಮ ಆಡನ್ ರಾಯ್ ಬಾಕ್ಸಲ್ಲಿದ್ದ ಚಿಟ್ಗಳನ್ನು ತಗೊಳ್ತಾರೆ. ಯಾವ ತಿಂಗಳು ಬರ್ತದೆ ಆ ತಿಂಗಳಿನಲ್ಲಿ ಯಾರೆಲ್ಲ ನಿಮ್ಮ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀರೋ ದಯವಿಟ್ಟು ಕೂತ್ಕೊಳ್ಳಿ. ಯಾರೆಲ್ಲ ಇನ್ನು ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಗೋದಿಲ್ಲ ಅವರು ವಿನ್ ಆಗ್ತಾರೆ. ಓಕೆ, yes, your lucky month. Can you guess? Yay, March. Yeah, those who are celebrating your birthdays in March, please sit down. Yes, we'll make it faster. We'll ask Father. January. Those who are celebrating your birthdays in January, please sit down. We'll ask Midam Najas. October. Yes. We'll ask someone here. Please take the chit. August. Yeah, lucky month August. Kindly sit down. Yes. February. Those who are celebrating your birthdays in February, please sit down. Yes. September. Ayo, September. I love to sit down. Yes. Here, someone take out the chit. Very slowly. May. Month of May. Those who are celebrating month of May. Whoa. We'll ask elder of the house. Lucky month is upcoming. Onjide Pule. June. Yes, so many of you are in the month of June. Yes. April. Still many more are there. Yes, bro. July. Yes, July. Still some more are there. Guess. Yes, December. Yes, how many of you are remaining? Yes, we have two among us winners. Anand. Mala, yes, come up on the stage. Please come up on the stage. Yes, we have a surprise. Yes, Adam Roy, I request you hand over the prize to them. Yes, congratulations. Last game. Again, I request you to take out your mobiles. ನಿಮ್ಮ ಮೊಬೈಲ್ಗಳನ್ನು ಒಂದೇ ಒಂದು ಸಾರಿ ಕೊನೆಯ ಸಾರಿ ತೆಗೆದುಕೊಳ್ಳಿ. Just within a second this game. Who is having the highest contacts number in your gallery? More than 1000. ಯಾರಿಗೆಲ್ಲ 1000ಕ್ಕಿಂತ ಮೇಲೆ ಇದೆ ದಯವಿಟ್ಟು ಮೇಲೆ ಬನ್ನಿ. Who has got above 1000? Please come, sir. Please come. Yes. 1000ಕ್ಕಿಂತ ಮೇಲಿದ್ದವರು. Yes, all I think these are business people, I suppose. All business people are on the stage. No wonder.
Yes, above 1,000, right? 3,976. 3,976. 5,000 something. 5,556. 5,556. 3,341. Very good, sir. Sir. 3,008. Yes, 3,008. 1156. 1156. Yes. 1 minute, sir. Say. 1,200. Yeah, we have highest number. 5,556. Lord, give him a big applause. He has got many people in his mobile. I also think he has got many people in his heart. Yes? Yes, we have a surprise for you, sir. Thank you for coming up on the stage. Sir, remain. Sorry, good. Yes, congratulations, sir. Yes. Yes, thank you. ಬೆಳಕಾಗಿ ಬಂದನು ಯೇಸು ನಮ್ಮೊಳಗೆ, ಪ್ರೀತಿಯ ಸುಗಂಧ ತುಂಬಿತು ಹೃದಯದೊಳಗೆ. ಪವಿತ್ರ ಪರಮಪ್ರಸಾದ ಸ್ವೀಕರಿಸಿದ ಈ ಶುಭ ದಿನದಲ್ಲಿ ಸಂತೋಷದ ಅರಿವು ಮೂಡಿದೆ ಎಲ್ಲರ ಮನದಲ್ಲಿ. ಸಿಹಿಯಾದ ನೆನಪಿನ ಈ ಸಂಭ್ರಮದಲ್ಲಿ ದೇವರ ಕೃಪೆ ಸದಾ ಇರಲಿ ನಮ್ಮ ಕುಟುಂಬದಲ್ಲಿ. ನಮ್ಮ ಈ ಸಂತಸದ ಸಂಭ್ರಮವನ್ನು ಇನ್ನಷ್ಟು ಮಧುರಗೊಳಿಸುವ ಕ್ಷಣ ಬಂದಿದೆ. ಕೇಕ್ ಜೀವನದ ಸಿಹಿತನ, ಸಂತೋಷ ಮತ್ತು ಸಂಭ್ರಮದ ಸಂಕೇತ. ಇಂದು ಮೊದಲ ಬಾರಿಗೆ ಯೇಸುವನ್ನು ತನ್ನ ಹೃದಯದಲ್ಲಿ ಸ್ವೀಕರಿಸಿದ ಆಡನ್ ರಾಯ್ ಜೀವನವು ದೇವರ ಪ್ರೀತಿ, ಶಾಂತಿ ಮತ್ತು ಆಶೀರ್ವಾದಗಳಿಂದ ಸದಾ ಸಿಹಿಯಾಗಿರಲಿ ಎಂದು ಹಾರೈಸುತ್ತಾ ಈ ಜೀವನದ ಸಂಕೇತವಾಗಿರುವ ಕೇಕನ್ನು ಕತ್ತರಿಸಿರುವರು. Congratulations and celebration when I tell everyone that you're in love with me. Congratulations and jubilation. ಒಬ್ಬ ಅಂಕಲ್ ಕೇಕ್ ವಿತರಿಸುವ ಸಾಲಿನಲ್ಲಿದ್ದು ಯಾರೋ ಒಬ್ರು ಅವ್ರು ಕೇಳಿದ್ರು, ಅಂಕಲ್ ನೀವು ಯಾಕೆ ಇಲ್ಲಿದ್ದೀರಾ, ನೀವು ಡಯಾಬಿಟಿಕ್ ಪೇಷಂಟ್ ಅಲ್ವಾ? ಅದಕ್ಕೆ ಅಂಕಲ್ ಹೇಳಿದ್ದೀರಿ, ಇಲ್ಲಪ್ಪ ನಾನು ಕೇಕ್ ತಿನ್ನಲು ಬಂದಿದ್ದ, ಖಾಲಿ ಫೋಟೋ ಶೂಟ್ಗೆ ಒಂದು ಚಿಕ್ಕ ಪೀಸನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದೇನೆ. ಮತ್ತೆ ಕೇಕು ಇಲ್ಲ, ಅಂಕಲು ಇಲ್ಲ. I think we have some diabetic patients or those who are committed not to eat the sweets may be among us. ಬಟ್ ಇವತ್ತೊಂದು ಲೈಸೆನ್ಸ್ ತಗೊಂಡು ಈ ಸಿಹಿ ಕೇಕನ್ನು ತಿನ್ನುವಂತೆ ವಿನಂತಿಸಿಕೊಳ್ಳುತ್ತೇನೆ. ಐ ಇನ್ವೈಟ್ ಅಂಬರ ಟೀಮ್ ಟು ಸರ್ವ್ ದ ವೈನ್ ಆ್ಯಂಡ್ ಕೇಕ್ ಟು ದ ಗ್ಯಾದರಿಂಗ್. ಪದಗಳಲ್ಲಿ ಪ್ರೀತಿ ಇದೆ, ವಾಕ್ಯಗಳಲ್ಲಿ ಆಶೀರ್ವಾದ ಇದೆ. ಈ ವಿಶೇಷ ಕ್ಷಣಗಳನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಲು ನಮ್ಮೆಲ್ಲರ ಹೃದಯ ಭಾವನೆಗಳನ್ನು ಅಭಿನಂದನೆ ಮೂಲಕ ವ್ಯಕ್ತಪಡಿಸಲಿದ್ದಾರೆ ನಮ್ಮ ನೆಚ್ಚಿನ ಪ್ರಿಯಾ ಮೊಂತೇರು. I request Priya Monteiro to address our Adan Roy.
ಗುಡ್ ಆಫ್ಟರ್ನೂನ್ ಎವ್ರಿವನ್. ಪವಿತ್ರ ಪರಮ ಪ್ರಸಾದವು ದೇವರ ಪ್ರೀತಿಯ ತ್ಯಾಗದ ಮತ್ತು ಕೃಪೆಯ ಸ್ಮರಣೆಯಾಗಿದೆ. ಇದು ನಮ್ಮ ಆತ್ಮವನ್ನು ಬಲಪಡಿಸಿ ದೇವರೊಂದಿಗೆ ಇನ್ನಷ್ಟು ಸಮೀಪವಾಗುವ ಅನುಭವವನ್ನು ನೀಡುತ್ತದೆ. ಪವಿತ್ರ ರೊಟ್ಟಿ ಮತ್ತು ದ್ರಾಕ್ಷಾರಸವು ದೇವರೊಂದಿಗೆ ನಮ್ಮ ಆತ್ಮೀಯ ಸಂಬಂಧವನ್ನು ಗಟ್ಟಿಗೊಳಿಸುವ ಸಂಕೇತ. ಇಂದು ಪವಿತ್ರ ಪರಮ ಪ್ರಸಾದವನ್ನು ಸ್ವೀಕರಿಸಿರುವ ನಮ್ಮ ಆಡನ್ ದೇವರ ಕೃಪೆಯಿಂದ ಸದಾ ಪ್ರಕಾಶಮಾನವಾಗಿರಲಿ. ಯೇಸು ಕ್ರಿಸ್ತನ ಪ್ರೀತಿ, ಶಾಂತಿ ಮತ್ತು ಆಶೀರ್ವಾದವು ಅವನೊಂದಿಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಇರಲಿ ಎಂದು ನಾನು ಈ ಮೂಲಕ ಹಾರೈಸುತ್ತೇನೆ. ಇಂದು ಆಡನ್ನ ಜೀವನದ ಪವಿತ್ರ ಕ್ಷಣವು ಅವನ ತಾಯಿ ಸ್ಮಿತಾ ಹಾಗೂ ತಂದೆ ಬಾಲರಾಜ್ ಇವರಿಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯ ದಿನವಾಗಿದೆ. ಕರೆಕ್ಟ್ ರೈಟ್ ಆಡನ್? ಕರೆಕ್ಟಾ? ಓಕೆ. Are you feeling happy or not after receiving Jesus Christ in your heart? Very happy. I can't see that in your face. Huh? Afterwards you'll show me? Okay, fine. ಇಂದು ಆಡನ್ನ ಹೃದಯ ಯೇಸುವಿನ ಪ್ರೀತಿಯಿಂದ ತುಂಬಿರುವ ಪವಿತ್ರ ಕ್ಷಣ. ಈ ಸಂತೋಷ ಸದಾ ಉಳಿಯಲಿ. ಆಡನ್ಗೆ ಯಾವಾಗಲೂ ನಗುಮುಖದಿಂದ ಇರುವ ಸ್ವಭಾವ. I have seen him from the day he is born. So keep that lovely smile on your face all the time. Also make your parents also happy and bring smile on their face always, Adan. Okay? Also ಆಡನ್ಗೆ ಯಾವಾಗಲೂ ನಗುಮುಖದಿಂದ ಇರುವ ಸ್ವಭಾವ. ಮನೆಯಲ್ಲಿ ಅವನ ಮುಗ್ಧತೆ, ಎಲ್ಲರನ್ನು ನಗಿಸುವುದು ಮತ್ತು ಎಲ್ಲ ಆಟೋಟಗಳಲ್ಲಿ ಹೆಚ್ಚಿನ ಆಸಕ್ತಿ ಅವನಿಗೆ. ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಯಾರಾದರೂ ಸ್ಪೋರ್ಟ್ಸಿಗೆ ಏನಾದರೂ ಸೇರಿಸ್ಕೊಳ್ಳೋಕ್ಕಿದ್ರೆ ಆಡನ್ನ ಕ್ರಿಕೆಟ್ ಟೀಮ್ಗೆ ಸೇರಿಸ್ಕೊಳ್ಳಿ, ಆಯಿತಾ? ಆಡನ್, ದೇರ್ ಇಸ್ ಎ ಕ್ವಶನ್ ಫಾರ್ ಯು ಅಗೈನ್. ವಾಟ್ ಯು ವಾಂಟ್ ಟು ಬಿಕಮ್ ಇನ್ ದ ಫ್ಯೂಚರ್? ಇಂಜಿನಿಯರ್? ಹಾಂ? ಯು ಡೋಂಟ್ ವಾಟ್ ಚೇಂಜ್ ಯುವರ್ ಥಾಟ್, ರೈಟ್? ಹಾಂ, engineer plus cricketer, both you want to become. Okay, good thought. But as you continue your education, your dreams and aims might get changed. ಆದ್ದರಿಂದ ನಾನು ಹೇಳೋದೇನೆಂದರೆ, ಡ್ರೀಮ್ಸ್ ಆ್ಯಂಡ್ ಏಮ್ಸ್ ಜೊತೆಗೆ ದೇವರ ಆಶೀರ್ವಾದವು ಯಾವಾಗಲೂ ನಿನ್ನ ಜೊತೆ ಇರಬೇಕು. ಸೊ ಆಲ್ವೇಸ್ ಗಿವ್ ಫಸ್ಟ್ ಇಂಪಾರ್ಟೆನ್ಸ್ ಟು ಜೀಸಸ್ ಕ್ರೈಸ್ಟ್ ಇನ್ ಯೋರ್ ಲೈಫ್. ಓಕೆ? ಐ ವಿಶ್ ಆಲ್ ಯೋರ್ ಡ್ರೀಮ್ಸ್ ಆ್ಯಂಡ್ ಕಮ್ ಟ್ರೂ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಗಾಡ್ ಬ್ಲೆಸ್ ಯು. Thank you, my sister and brother-in-law, to giving me this opportunity to talk about few words about Arden. Thank you, one and all. ಥ್ಯಾಂಕ್ ಯು ಪ್ರಿಯಾ. ಒಂದು ದಿನ ಒಂದು ಬೆಕ್ಕು ಮೊಬೈಲ್ ಇಟ್ಕೊಂಡು ತುಂಬ ಟೆನ್ಷನಲ್ಲಿ ಕುಳಿತುಕೊಂಡಿತ್ತು. ಅದನ್ನು ನೋಡಿ ಇಲಿ ಕೇಳಿತು, ಏನಾಯಿತು ಬೆಕ್ಕಮ್ಮ, ಇಷ್ಟೊಂದು ಟೆನ್ಷನಲ್ಲಿ ಕೂತ್ಕೊಂಡಿದ್ಯಾ, ಏನಾದರೂ ಸಮಸ್ಯೆಯಾ? ಅದಕ್ಕೆ ಬೆಕ್ಕು ಹೇಳಿತು, ನನ್ನ ಗರ್ಲ್ ಫ್ರೆಂಡ್ ನನ್ನನ್ನು ಬ್ಲಾಕ್ ಮಾಡಿದ್ದಾಳೆ ಅಂತ. ಅದಕ್ಕೆ ಇಲಿ ನಗ್ತಾ ಹೇಳಿತು, ಅದಕ್ಕೆ ಇಷ್ಟೇ ಯಾಕೆ ಬೇಜಾರ, ಇನ್ನೊಬ್ಬಳನ್ನು ಹುಡುಕು, ಹೊಸಬಳನ್ನು ಹುಡುಕು, ಅವಳನ್ನು ಬಿಟ್ಟು ಬಿಡು ಅಂತ. ಅದಕ್ಕೆ ಬೆಕ್ಕು ಇನ್ನೂ ದುಃಖದಿಂದ ಹೇಳಿತು, ಅದು ಸಾಧ್ಯವೇ ಇಲ್ಲ. ಆಗ ತುಂಬ ಆಶ್ಚರ್ಯಕರದಿಂದ ಇಲಿ ಕೇಳಿತು, ಯಾಕೆ ಆಗಲ್ಲ? ಬೆಕ್ಕು ನಿಧಾನವಾಗಿ ಹೇಳಿತು, ಅವಳ ಬ್ಯಾಂಕ್ ಅಕೌಂಟ್ ಪಾಸ್ವರ್ಡ್ ನನ್ನ ಹತ್ರ ಇತ್ತು ಅಂತ. ಅದಕ್ಕೋಸ್ಕರ ಅವಳನ್ನು ಬಿಡಲಿಕ್ಕಾಗಲಿಲ್ಲ. ಓಕೆ ಆಡನ್, ಯು ಹ್ಯಾವ್ ದ ಪಾಸ್ವರ್ಡ್ ಆಫ್ ಗ್ರ್ಯಾಟಿಟ್ಯೂಡ್. ಆಡನ್, ಧನ್ಯವಾದ ಎಂಬ ಪಾಸ್ವರ್ಡ್ ನಿನ್ನ ಹತ್ರ ಇದೆ. I invite you to express your sentiments of gratitude before this Augustus gathering along with your parents. Respected sisters, beloved parents, dear relatives, and honored guests, my heartfelt greetings to all of you. Today is a very special and joyful day in my life as I receive Jesus into my heart for the first time. I thank Jesus for this precious gift and for coming to dwell within me. I sincerely thank my parents for raising me with love, teaching me to pray, guiding me in the path of God. I am grateful to the sisters who helped me to grow in faith. I thank all of you who came and for share into my joy and for this program. On this special day, I ask your prayers and blessings. May God bless you. May God guide me in the right path. Thank you. May God bless us all. ಪ್ರಿಯರೇ, ಇಂದು ನಡೆಯುತ್ತಿರುವ ಈ ಸುಂದರ ಹಾಗೂ ಆಶೀರ್ವಾದಪೂರ್ಣ ಕಾರ್ಯಕ್ರಮವನ್ನು
ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮೊದಲನೆಯದಾಗಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿ ಇಲ್ಲಿ ಆಗಮಿಸಿದ ಪ್ರತಿಯೊಬ್ಬ ಅತಿಥಿಗೂ ಆತ್ಮೀಯ ಕೃತಜ್ಞತೆಗಳು. ಪ್ರತ್ಯೇಕವಾಗಿ ಧರ್ಮ ಭಗಿನಿಯರಿಗೆ, ನೆಂಟರಿಷ್ಟರಿಗೆ, ಬಂಧು ಮಿತ್ರ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಆಗಮನ ಈ ಕಾರ್ಯಕ್ರಮದ ಸೌಂದರ್ಯ ಮತ್ತು ಸಂತೋಷವನ್ನು ಇನ್ನಷ್ಟು ಹೆಚ್ಚಿಸಿದೆ. ಈ ಕಾರ್ಯಕ್ರಮವನ್ನು ಸುಂದರವಾಗಿ ಸಿದ್ಧಪಡಿಸಲು ಹಗಲು ರಾತ್ರಿ ಶ್ರಮಿಸಿದ ಎಲ್ಲ ಆಯೋಜಕರಿಗೆ ಈ ಸ್ಥಳವನ್ನು ಒದಗಿಸಿದ ಮತ್ತು ರುಚಿಯಾದ ಊಟದ ವ್ಯವಸ್ಥೆ ಮಾಡಿದ ಅಂಬಾರ ಟೀಮ್, ಧ್ವನಿ ಮತ್ತು ಅಲಂಕಾರ ಮಾಡಿದ ಮಂಜು ಮತ್ತು ತಂಡ, ನಿಖಿಲ್ ಮತ್ತು ತಂಡದವರಿಗೆ ನಮ್ಮ ಅನಂತ ವಂದನೆಗಳು. ಗಾಯನ ಮತ್ತು ನೃತ್ಯ ಮಾಡಿ ನಮ್ಮ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ರೀನಾ, ಕ್ರಿಸ್ಟಿನಾ, ಟೀನಾ ಅವರಿಗೆ ಧನ್ಯವಾದಗಳು. ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ನಮ್ಮ ಕುಟುಂಬದವರಿಗೆ ತುಂಬು ಹೃದಯದ ವಂದನೆಗಳು. ನಮ್ಮನ್ನು ಪ್ರಾರ್ಥನೆಯಲ್ಲಿ ನೆನಪಿಸಿಕೊಂಡು ಪ್ರೀತಿ, ಸಹಕಾರ ಮತ್ತು ಉತ್ತೇಜನ ನೀಡಿದ ಬಂಧು ಬಳಗ, ಸ್ನೇಹಿತರು ಮತ್ತು ಸಮಸ್ತ ಸಭಿಕರಿಗೂ ನಮ್ಮ ಕೃತಜ್ಞತೆಗಳು. ಇಂದಿನ ಈ ಸಂತೋಷದ ಕ್ಷಣಗಳು ನಮ್ಮ ಹೃದಯದಲ್ಲಿ ಸದಾ ಉಳಿಯಲಿ. ದೇವರು ನಮ್ಮೆಲ್ಲರ ಜೀವನವನ್ನು ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿಯಿಂದ ತುಂಬಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಸುಕ್ಷೇಮವಾಗಿ ನಡೆಸಿಕೊಟ್ಟ ನಮ್ಮ ಪ್ರೀತಿಯ ಸಿಸ್ಟರ್ ಅಶ್ವಿತಾ ರವರಿಗೆ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. Smita could not contain her words of gratitude, so she wanted to express faster. Okay, good. Be seated. ಎಸ್, ಇವಾಗ ನಿಮ್ಮ ಸಮಯ. ನೀವು ಮುಂದೆ ಬಂದು ನಮ್ಮ ಆ್ಯಡನ್ ರವರನ್ನು ಆಶೀರ್ವಾದ ಮಾಡಿ ಅವರಿಗೆ ಶುಭಾಶಯ ಕೋರಲು ನಿಮ್ಮ ಸಮಯ ಮುಂದೆ ಬರಬೇಕಾಗಿ ವಿನಂತಿ.
ಪ್ರೀತಿಯ ತಂದೆಯೇ, ಈ ದಿನವನ್ನು ನಮಗೆ ನೀಡಿದ ನಿಮಗೆ ಧನ್ಯವಾದಗಳು. ನಮ್ಮೆಲ್ಲರೊಂದಿಗೆ ಇದ್ದು ನಮ್ಮ ಜೊತೆ ನಡೆದು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇದ್ದು ನಮಗೆ ನೆರವನ್ನು ನೀಡಿದ ನಿಮಗೆ ಅನಂತ ವಂದನೆಗಳು. ಇಂದು ನಾವು ಆಡನ್ ರಾಯ್ ಅವರ ಪ್ರಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸಿದ ಸಂತೋಷದ ದಿನವನ್ನು ಆಚರಿಸುವಾಗ ನಮ್ಮ ಈ ಆಚರಣೆಗೆ ತಯಾರುಪಡಿಸಿದ ಊಟವನ್ನು ಆಶೀರ್ವದಿಸಿರಿ. ಊಟವನ್ನು ತಯಾರು ಮಾಡಿದ ಪ್ರತಿಯೊಬ್ಬರ ಮೇಲೆ ಆಶೀರ್ವದಿಸಿರಿ ಮತ್ತು ಅವರ ಕುಟುಂಬ ವರ್ಗದವರನ್ನು ಕೂಡ ಆಶೀರ್ವದಿಸಿರಿ. ಈ ಊಟವನ್ನು, ರುಚಿಕರ ಊಟವನ್ನು ಸೇವಿಸುವ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಿಮ್ಮೆಲ್ಲರ ಗಮನಕ್ಕೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಊಟ ತಯಾರಿದೆ. ನೀವು ಹೋಗುತ್ತಿದ್ದಾಗೆ ನಿಮ್ಮ ಬಲಗಡೆಗೆ ಫಸ್ಟ್ ಕೌಂಟರ್ ವಿಲ್ ಬಿ ದ ನಾನ್ ವೆಜ್, ಮಾಂಸಾಹಾರಿ. ಆ್ಯಸ್ ಯು ಪ್ರೊಸೀಡ್ ಫಾರ್ವರ್ಡ್, ನೀವು ಮುಂದೆ ಹೋಗುವಾಗ ಸಸ್ಯಾಹಾರಿ ಊಟ ನಿಮಗೆ ಸಿಗುವುದು. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಈ ಆನಂದದಲ್ಲಿ ಪಾಲ್ಗೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಇದೇ ಸಮಯದಲ್ಲಿ ಇನ್ನೂ ಯಾರು ಶುಭಾಶಯವನ್ನು ಕೋರಲು ಹಿಂದೆ ಉಳಿದಿದ್ದರ ದಯವಿಟ್ಟು ಮುಂದೆ ಬನ್ನಿ. ಶುಭಾಶಯವನ್ನು ಕೋರಿ ಫೋಟೋಗೆ ನಿಂತುಕೊಳ್ಳಬೇಕಾಗಿ ವಿನಂತಿ.